ಅಂಬಲಿಗೊಳ ಕೇವಲ ಅದೊಂದು ಜಲಾಶಯವಲ್ಲ, ಸಾವಿರಾರು ರೈತರ ಬೆಳೆಗಳಿಗೆ ನೀರುಣಿಸುವ ಭಗೀರಥ ಇದಾಗಿದೆ. ಸಾಗರದ ಅಂಚಲ್ಲಿ ಕಂಡುಬರುವ ಈ ಊರು ತುಂಬು ಗರ್ಭಿಣಿಯಂತೆ ನೀರಿಂದ ತುಂಬಿರುತ್ತೆ. ಸುರಿಯುವ ಸೋನಿಗೆ ತನ್ನ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳುತ್ತೆ. ದ್ವಿಚಕ್ರ ಏರಿ ಹೊರಟವನಿಗೆ ಪ್ರಕೃತಿ ಸೌಂದರ್ಯ ಮ್ಯಾಗ್ನೆಟ್ನಂತೆ ಸೆಳೆಯುತ್ತಿತ್ತು. ದೈತ್ಯ ಆಕಾರದ ತಡೆಗೋಡೆಗೆ ಹುಬ್ಬೆರಡು ನೆಟ್ಟಗಾಗಿತ್ತು. ಮಿತಿ ಇಲ್ಲದಷ್ಟು ವಿಸ್ತಾರವಾಗಿ ಹರಡಿರುವ ನೀರು, ಗಾಳಿ ಜೊತೆ ಮಿಲನಗೊಂಡು ಜೋರಾಗಿ ಬಡಿತಿರುವ ಅಲೆಗಳು, ನಡುನೀರಲ್ಲಿ ತಬ್ಬಿಬ್ಬುಗೊಂಡ ಮರಗಳು, ಕಬ್ಬಿಣದ ಗೇಟ್ಗಳು, ಮಾರ್ಗಸೂಚಿಯಂತಿರುವ ಮಣ್ಣು ರಸ್ತೆ ಓಡಾಟ ಎಲ್ಲವೂ ಹಾಲ್ಗೆನ್ನೆಯ ಈ ಚೆಲುವಿಗೆ ಮುತ್ತು ರತ್ನ ತೊಡಿಸಿದಂತೆ ಕಾಣುತ್ತಿತ್ತು. ಜಲಾಶಯ ಭರ್ತಿಗೊಂಡು ಪ್ರಯಾಣ ಮುಂದುವರೆಸಿತ್ತು. ನೀರಲ್ಲಿ ಹಾರು ಬರುವ ಮೀನುಗಳನ್ನ ಹಿಡಿಯಲು ಕೊಪ್ಪೆ ತೊಟ್ಟು ಜನಸಾಗರ ಕಾದು ನಿಂತಿತ್ತು. ನಮ್ಮ ಜನ ಅದೆಷ್ಟು ಧೈರ್ಯವಂತರು. ಹರಿವ ನೀರು, ಸುರಿವ ಮಳೆ ಯಾವುದನ್ನು ಲೆಕ್ಕಿಸದೆ ಗೌರಿ ಕಾಟ್ಲಾ ಹಿಡಿಯಲು ನಿಂತಿರುವ ಶೂರರು. ಕೆಲವರಿಗೆ ಮೀನು ಸಿಕ್ಕ ಖುಷಿಯಲ್ಲಿ ಮನೆಯತ್ತ ತೆರಳಿದರೆ, ಉಳಿದವರು ದುಂಡು ಮೇಜಿನ ಸಭೆಯಲ್ಲಿ ಮೀನು ಹಿಡಿಯುವ ಬಗ್ಗೆ ಡಿಬೇಟ್ಗೆ ಇಳಿದಿದ್ದರು. ಒಂದೆಡೆ ಶ್ವಾನ ದನಕರುಗಳು ಮೀನು ಹಿಡಿಯುವ ತಂತ್ರಗಾರಿಕೆಯನ್ನ ನಿಂತು ನೋಡುತ್ತಿದ್ದವು. ಮೇಲೆ ಕೂತುವರು ಮಾತ್ರ ಯಾರ ಗಾಳಕ್ಕೆ ಮೀನು ಬಲಿ ಆಯಿತು ಅಂತ ನೋಡುತ್ತಿದ್ದರು. ನೀ ನಗದೆ ನಾ ಮನೆಗೆ ಹೋಗಲಾರೆ ಅಂತ ಅಲ್ಲೊಬ್ಬ ಬಂಡ ಧೈರ್ಯದಿಂದ ಕೂತಿದ್ದ ರಿಟೈರ್ಡ್ ಗೊಂಡ ದೋಣಿ